ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ತೆಂಗಿನಕಾಯಿ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ದೋಸೆ, ಸೆಟ್ ದೋಸೆ, ನಾರ್ಮಲ್ ದೋಸೆ, ಯಾವ ದೋಸೆಗೆ ಬೇಕಾದರೂ ಸೂಟ್ ಆಗುತ್ತೆ. ಸೊ ಇಡ್ಲಿ ಜೊತೆನೂ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಕಡಿಮೆ ಟೈಮಲ್ಲೇ ಚಟ್ನಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 3-4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ, ಖಾರ ನೋಡ್ಕೊಂಡು ತೊಗೊಳ್ಳಿ, ಫಸ್ಟೇ ಹೇಳಿರ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿ ತೆಂಗಿನಕಾಯಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಉಳ್ಳಗಡ್ಲೆ ತೊಗೊಂಡಿದ್ದೀನಿ. ಉಳ್ಳಗಡ್ಲೆ ಬಂದು ಟೇಸ್ಟ್ಗೆ ಅಂತ ಹಾಕ್ಕೊತಾ ಇದ್ದೀನಿ. ಒಂದು 4-5 ಎಸ್ಲು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಒಂದು ಫೋರ್ಕ್ ಹೆಲ್ಪಿಂದ ಹಸಿಮೆಣ್ಸಿನ್ಕಾಯಿನ ಅದಕ್ಕೆ ಪಿಕ್ ಮಾಡಿಕೊಂಡು ನಾನಿಲ್ಲಿ ಸುಟ್ಕೊತಿದ್ದೀನಿ. ನೀವು ಬೇಕಾದರೆ ವೆಸಲ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಸುಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸುಟ್ಕೊತಾ ಇದ್ದೀನಿ. ಇದರಲ್ಲಿ ನಿಮಗೆ ಎನರ್ಜಿ ಬಂದು 200 ಕ್ಯಾಲರೀಸ್ ಇರುತ್ತೆ. ಕೊಕೊನಟ್ ಚಟ್ನಿಲಿ ಪ್ರೋಟೀನ್ ಜಾಸ್ತಿ ಸಿಗೋದಿಲ್ಲ. ಆ್ಯಂಡ್ ಟೋಟಲ್ ಲಿಪಿಡ್ ಫ್ಯಾಟ್ ಇದು ಬಂದು 13.3 ಇರುತ್ತೆ. ಯೂನಿಟಲ್ಲಿ ಹೇಳಬೇಕು ಅಂದ್ರೇ ಇದು 13.3 ಇರುತ್ತೆ. ಕಾರ್ಬೋಹೈಡ್ರೇಟ್ ಬೈ ಡಿಫ್ರೆನ್ಸ್ ಹೇಳ್ತಿದ್ದೀನಿ, 13.3 ಇರುತ್ತೆ. ಇದು ಸುಟ್ಕೊಂಡಾಗಿದೆ ನೋಡಿ, ಈಗೇನು ಕಾಣಿಸ್ತಿದೆಯಲ್ಲ ಈ ರೀತಿ ಸುಟ್ಕೊತಿದ್ದೀನಿ. ಸುಟ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೀವು ಫೋರ್ಕ್ ಹೆಲ್ಪಿಂದ ಸುಟ್ಕೊಬೋದು. ಈಗ ಸುಟ್ಕೊಂಡಾಗಿದೆ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನಾನೀಗ ಒಂದು ಮಿಕ್ಸಿ ಜಾರ್ಗೆ ಸುಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ನಾನಿಲ್ಲಿ 4 ಯೂಸ್ ಮಾಡ್ತಿದ್ದೀನಿ. ಇದು ಖಾರ ಮೆಣಸಿನಕಾಯಿ. ಇದ್ರ ಜೊತೆನೇ ನಾನು ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ತುರ್ಕೊಂಡು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಹಚ್ಚಿಟ್ಕೊಂಡಿದ್ದೆ. ಅದಕ್ಕೋಸ್ಕರ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಎಸ್ಲು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಉಳ್ಳಗಡ್ಲೆ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಖಾರವಾಗಿರುತ್ತೆ. ನಿಮಗೆ ಹೋಟೆಲ್ ಸೈಡಲ್ಲೆಲ್ಲ ಕೊಡ್ತಾರಲ್ಲ ಅದೇ ಟೇಸ್ಟೇ ಬರುತ್ತೆ. ಈ ಚಟ್ನಿನ ನೀವು ಟ್ರೈ ಮಾಡಿ ನೋಡಿ, ಅದೇ ಟೇಸ್ಟೇ ಬರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 10-12 ಎಳೆಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ನೆನೆಸ್ಬೇಕಾದ್ರೂ ಹಾಕ್ಕೊಬೋದು ಹುಣಸೆ ಹಣ್ಣು, ಅಥವಾ ಉಂಡೆ ಕಾಯ್ದಲ್ಲಿ ಬೇಕಾದರೂ ಹಾಕ್ಕೊಬೋದು, ಆ್ಯಸ್ ಯುವರ್ ವಿಶ್. ಈ ಥರ ಹಾಕ್ಕೊಂಡು ಚಟ್ನಿ ಮಿಕ್ಸ್ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ ಪುಡಿ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೊತಾ ಇದ್ದೀನಿ. ಒಂದು 2-3 ಸುತ್ತು ರುಬ್ಕೊಂಡ್ರೆ ಸಾಕಾಗುತ್ತೆ, ಚಟ್ನಿ ಪ್ರಿಪೇರ್ ಆಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಿಮಗೆ ಇದಕ್ಕೆ ಜಾಸ್ತಿ ಐಟಮ್ಸ್ ಕೂಡ ಬೇಕಾಗಲ್ಲ ಮತ್ತು ಟೈಮ್ ಕೂಡ ತಗೊಳ್ಳಲ್ಲ. ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.